ಜಿಲ್ಲಾ ಮಂತ್ರಿಗಳಾದಂಥ ರಾಮಲಿಂಗಾರೆಡ್ಡಿ ಅಣ್ಣವರು ಸುಮಾರು ಜನ ಮಂತ್ರಿಗಳೆಲ್ಲರೂ ಕೂಡ ಮಾಲೂರಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ಬರ್ತಾರೆ. ಸುಮಾರು 3,200 ಕೋಟಿ ರೂಪಾಯಿ ಮಾಲೂರಿಗೆ ಇದು ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಡೆವಲಪ್ಮೆಂಟ್ಸ್ಗೆ ಅವಕಾಶ ಕೊಟ್ಟಿದ್ದಾರೆ. ನಾನು ತುಂಬ ದಿವಸಗಳಿಂದ ಇದು ಹೇಳ್ಕೊಂಡು ಬರ್ತಾನೇ ಇದ್ದೆ, ಇಂಥ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನನ್ನ ಆಸೆ ಇದೆ. ಮೊದಲಿಗೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ದಿನಾಂಕ ಫಿಕ್ಸ್ ಆಗಿತ್ತು, ಮತ್ತು ಆ ದಿನಾಂಕ ಮುಂದಕ್ಕೆ ಹೋಯಿತು, ಮತ್ತು ಮುಖ್ಯಮಂತ್ರಿಗಳು ಬದಲಾವಣೆ ಆದರು. ಈಗಿನ ಮುಖ್ಯಮಂತ್ರಿಗಳು ಸನ್ಮಾನ್ಯ DK ಶಿವಕುಮಾರ್ ಅನ್ನೋರನ್ನ ರಿಕ್ವೆಸ್ಟ್ ಮಾಡಿದ್ದೆ, ಒಂದು ಡೇಟ್ ಕೊಟ್ಟಿದ್ದರು, ಮತ್ತು ಆ ಡೇಟ್ ಹೋಯಿತು. ಅವರು ಡೆಲ್ಲಿ ಕಾರ್ಯಕ್ರಮ ಇರೋದ್ರಿಂದ ಮತ್ತು ನಾಳೆ ಕಾರ್ಯಕ್ರಮ ಬರ್ತಾ ಇದೆ. ತುಂಬ ಚೆನ್ನಾಗಿ ಆಗ್ತದೆ. ಮಾಲೂರು ಇತಿಹಾಸದಲ್ಲಿ ಕಾಣದಂಥ ಡೆವಲಪ್ಮೆಂಟ್ಸ್ ಸ್ವತಂತ್ರ ಬಂದ ಮೇಲೆ ಇಲ್ಲಿವರೆಗೂ ಕೂಡ ಯಾರು ಕಂಡರಿದಂಥ ಡೆವಲಪ್ಮೆಂಟ್ಸ್, ಅದ್ರ ಜೊತೆಗೆ 5 ಗ್ಯಾರಂಟಿ. ನಾಳೆ ಕಾರ್ಯಕ್ರಮ ಕೂಡ ಇತಿಹಾಸ ಪುಟಗಳಲ್ಲಿ ಉಳ್ಕೊಳ್ಳೋಂಥ ಒಂದು ಕಾರ್ಯಕ್ರಮ. ಮಾಲೂರು ಇತಿಹಾಸದಲ್ಲಿ ಇಂಥ ಒಂದು ಕಾರ್ಯಕ್ರಮ ನೋಡಿರಲಿಲ್ಲ. ಅಂಥ ಒಂದು ಕಾರ್ಯಕ್ರಮವನ್ನು ನಾನು ಮತ್ತು ಜಿಲ್ಲಾಡಳಿತ ಮತ್ತು ತಾಲೂಕಿನ ಆಡಳಿತ ಜೊತೆಗೆ ವಿಶೇಷವಾಗಿ ನಮ್ಮ ಪಕ್ಷದ ಎಲ್ಲ ಮುಖಂಡಗಳು ರಾತ್ರಿ ಹಗಲು ಕೆಲಸ ಬಿಟ್ಟು ಒಂದು ಕಾರ್ಯಕ್ರಮವನ್ನು ತುಂಬ ಸಕ್ಸಸ್ ಮಾಡಬೇಕು ಅಂತೇಳಿ ಹೋರಾಟ ಮಾಡಿದ್ದಾರೆ. ನಾಳೆಗೆ ಸಕ್ಸಸ್ ಆಗ್ತಾಯಿದೆ. ನನ್ನ ಪ್ರಕಾರ 1,00,000 ಜನ ಸೇರ್ಬೋದು ಅಂತ ನಾನು ಎಕ್ಸ್ಪೆಕ್ಟ್ ಇದೆ. ಅಲ್ಲ, 1,00,000 ಜನ ಅದು ಒಂದು ಮಾಲೂರು ತಾಲೂಕಲ್ಲಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನನ್ನ ತಾಲೂಕಲ್ಲಿ ಜನತೆ ಎಲ್ಲರೂ ರಿಕ್ವೆಸ್ಟ್ ಮಾಡ್ತೀನಿ, ಡೆವಲಪ್ಮೆಂಟ್ಸ್ ಒಂದು ಕಡೆ ಆದರೆ, 5 ಗ್ಯಾರಂಟಿ ಒಂದು ಕಡೆ ಆದರೆ, ಈ ಒಂದು ಕಾರ್ಯಕ್ರಮ ಇತಿಹಾಸದಲ್ಲಿ ಯಾರೂ ನೋಡಿಲ್ಲ ಅಂಥ ಒಂದು ಕಾರ್ಯಕ್ರಮ ಎಲ್ಲರೂ ಕೂಡ ಭಾಗವಹಿಸಬೇಕು ಅಂತೇಳಿ ನಾಳೆ ಕಾರ್ಯಕ್ರಮ ಒಂದೇ ದಿನ ಒಳಗಡೆ ಇದೆ. ನಾಳೆ ಕಾರ್ಯಕ್ರಮದ ಎಲ್ಲ ನನ್ನ ತಾಲೂಕಿನ ಜನತೆಯನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಬಂದು ಭಾಗವಹಿಸಬೇಕು ಅಂತ. ಲಕ್ಷಾಂತರ ಜನ ಭಾಗವಹಿಸ್ತಾರೆ. ವಿಶೇಷವಾಗಿ ಒಂದು ಸೆಟ್ ವಿಧಾನಸಭೆ ಒಂಥರ ಆಕರ್ಷಣೆ ಚೆನ್ನಾಗಿದೆ ಸರ್ ಈ ಸಲ. ನಮ್ಮ ಜೀವನ ಪೂರ್ತಿ ಎಲ್ಲ ವಿಶೇಷನೇ. ನಾನೇನಾದರೂ ಕೈ ಹಾಕೋಕ್ಕೆ ಹೋದರೆ, ಏನಾದರೂ ಮಾಡೋಕ್ಕೆ ಹೋದರೆ ಅದೊಂದು ವಿಶೇಷ ಇರ್ತದೆ. ಯೋಚನೆ ಮಾಡಿ ಹಾಕುವಂಥವ್ರು, ಮಾಡಬೇಕಾ ಬೇಡ ಅಂತ ತೀರ್ಮಾನ ತಗೊಳ್ಳೋಂಥವ್ರು, ಯೋಚನೆ ಮಾಡಿ ಮಾಡಬೇಕಾ ಬೇಡ ಇಲ್ಲ ಬೇಕು ಅಂತ ತೀರ್ಮಾನ ತಗೊಂಡಿದ್ದ ಕಾರ್ಯಕ್ರಮನ ಇಲ್ಲಿವರೆಗೂ ಬಿಟ್ಟಿಲ್ಲ. ಮಾಲೂರು ತಾಲೂಕಿಗೆ 2 ಸಾರಿ ರಾಹುಲ್ ಗಾಂಧಿ ಕರೆದಿದ್ದು, 2 ಸಾರಿ ರಾಹುಲ್ ಗಾಂಧಿ ಅವರು ಬಂದು ಹೋಗಿದ್ದು ಕೂಡ ಒಂದು ಇತಿಹಾಸ. ಮುಂದೆ ಈ ದೇಶದ ಪ್ರಧಾನಿಗಳಾಗುವಂಥ ಒಬ್ಬ ನಾಯಕರು 2 ಕಾರ್ಯಕ್ರಮದಲ್ಲಿ ಮಾಲೂರು ತಾಲೂಕು ಬಂದು ಹೋಗಿದ್ದು ಒಂದು ಇತಿಹಾಸ. ಮತ್ತು ಸಿದ್ದರಾಮಯ್ಯವರು ಕೂಡ ಕಾರ್ಯಕ್ರಮದ ಭಾಗವಹಿಸಿದಂಥವ್ರು, ಸುಮಾರು ಮಂತ್ರಿಗಳು ಮಾಲೂರು ತಾಲೂಕು ಬಂದು ಹೋಗೋದಂಥವ್ರು, ಇವೆಲ್ಲ ಒಂದು ಇತಿಹಾಸ. ಅದ್ರ ಜೊತೆಗೆ ನಂದು ಒಂದು ಇತಿಹಾಸ, 86ರಿಂದ ಇಲ್ಲಿವರೆಗೂ ಕೂಡ ನಂದು ಒಂದು ಇತಿಹಾಸ. ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತೇನು ಕಾರ್ಯಕ್ರಮ ಆಗ್ತದೋ ನನ್ನ ಇತಿಹಾಸ ಅದು.